ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಈ ವಿಡಿಯೋ 2 ಮಾರ್ಚ್ 2026 ವ್ಲಾಗ್ ನೀವು ನೋಡ್ತೀರಿ. ಸೊ ಸಿಂಪಲ್ ಡೇ ಅಷ್ಟೇನೆ, ಏನಿಲ್ಲ, ಹೆಚ್ಚು ಏನಿಲ್ಲ. ನಾನು ಆಕ್ಚುಲಿ ಇಲ್ಲಿ ಚೆನ್ನ ಮತ್ತೆ ಹೆಸರು ಕಾಳು ಹಾಕಿ ಮಾಡಿದಂತಹ ದೋಸೆ ತಿಂದಿದ್ದೆ ಅವತ್ತು ಬೆಳಗ್ಗೆ. ಈ ಒಂದು ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಾಗಿತ್ತು. ಸೊ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಬದನೆಕಾಯಿ ಪಲ್ಯ ಮಾಡಿದ್ದು. ಸೊ ತುಂಬಾನೇ ಸಿಂಪಲ್ ಆಗಿ ಮತ್ತೆ ಹೆಲ್ದಿ ಆಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಈ ಒಂದು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ರೆ ಅಥವಾ ಹೆಲ್ತ್ ಅಂಡ್ ಫಿಟ್ನೆಸ್ ಕಡೆ ಗಮನ ಕೊಡ್ತಿದ್ರೆ, ಅದರ ಒಂದು ಏನು ಡಯಟ್ ಫಾಲೋ ಮಾಡ್ತಾ ಇದ್ರೆ, ಹೆಲ್ತ್ ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ. ಸೊ ಈ ವಿಡಿಯೋನಲ್ಲಿ ಇನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ಇದೆ. ಅದೇನಂತಂದ್ರೆ, ಪ್ರೀವಿಯಸ್ ಡೇ ಅಂದ್ರೆ 1 ಮಾರ್ಚ್ ಅಮ್ಮ ನಂಗೆ ಸಾಕಷ್ಟು ವಿಡಿಯೋಗಳು ಕಳಿಸಿದ್ರು. ನೀನ್ ಹೇಳ್ದಂಗೆ ನಾನು ಮಾಡಿದೀನಿ, ಫರ್ಮೆಂಟೆಡ್ ತರಕಾರಿಗಳೆಲ್ಲ ರೆಡಿ ಮಾಡ್ತಾ ಇದೀನಿ ಅಂತ ಹೇಳಿ ಸಾಕಷ್ಟು ವಿಡಿಯೋ ಕಳಿಸಿದ್ರು. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹಾಕಿದೀನಿ, ಚೆಕ್ ಮಾಡಿ. ಸ್ವಲ್ಪ ವ್ಯತ್ಯಾಸ ಇತ್ತು ಅಮ್ಮ ಮಾಡಿದ್ದು, ಅದಕ್ಕೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಕೂಡ ಹೇಳ್ದೆ ಈ ರೀತಿ ಮಾಡಿ ಅಂತ ಎಲ್ಲ ಹೇಳಿ. ನನ್ನ ಚಾನಲ್ ಕೂಡ ಇದೆ, ಹೇಗೆ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಮಾಡ್ಕೊಂಡು ನಾವು ಇಟ್ಕೊಂಡು ಅದನ್ನ ಊಟದ ಜೊತೆ ತಿನ್ಬೋದು ಅಂತ ತೋರಿಸ್ಕೊಟ್ಟಿದೀನಿ. ಸೊ ಅಮ್ಮ ಅದು ಪ್ರಿವಿಯಸ್ ಡೇ ವಿಡಿಯೋ ಕಳ್ಸಿರಲ್ಲ, ಅದ್ ಮಾರನೇ ದಿವಸ ಅಂದ್ರೆ ಈ 2 ಮಾರ್ಚ್ ಕೂಡ ಒಂದು ಸಣ್ಣ ವಿಡಿಯೋ ಕಳ್ಸಿದ್ರು ಹೇಗಾಗಿದೆ ಅಂತ ಹೇಳಿ. ಸೊ ಆ ವಿಡಿಯೋಯಿಂದ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಅಮ್ಮು ಎಲ್ಲ ಬಬಲ್ಸ್ ಬಂದಿದೆ ನೋಡಿ ಚೀನಾ. ಈಗೆಲ್ಲ ಮುಚ್ಚಳ ತೆಗೆದೆ, ಹೊರಗಡೆ ಹೋಗಿದೆ, ಬಂದೆ, ಎಲ್ಲ ಇದು ಬಬಲ್ಸ್ ಬಂದಿದೆ. ಇನ್ನೂ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ನಾನು ವಿಡಿಯೋಗೆ ಒತ್ತಿದ್ದೀನಿ ಅಂದ್ಕೊಂಡು ಎಲ್ಲ ಮಾಡಿ ತೋರಿಸಿ ನಿನಗೆ, ಆಮೇಲೆ ಬಾಯಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ವಿಡಿಯೋ ಇಲ್ಲಿ ನೋಡೋಣ ಅಂತ ನೋಡಿದ್ರೆ ಆನೇ ಮಾಡಿರಲಿಲ್ಲ. ಅದಕ್ಕೆ ಮತ್ತೆ ಮಾಡ್ತಿದ್ದೀನಿ. ಸೂಪರಾಗಿದೆ. ನಾನು ತಿಂತೀನಿ. ಚೆನ್ನಾಗಿದೆ. ಇಲ್ಲಿ ಕ್ಯಾರೆಟ್, ಸೌತೆಕಾಯಿ, ಎಲ್ಲ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಚಿನ್ನ. ಎಲ್ಲ ಬಬಲ್ಸ್ ಬಂದಿದೆ. ಇದು ಬಿಸಿಲು ತುಂಬ ಇದೆಯಲ್ಲ, ಅದಕ್ಕೆ ಬೇಗ ಆಗಿದೆ ಅನಿಸುತ್ತೆ. ಉಪ್ಪಿನಕಾಯಿ ಟೇಸ್ಟ್ ಗೊತ್ತಾಗ್ತಾ ಇದೆ, ಚೆನ್ನಾಗಿದೆ. ಊಟ ಮಾಡುವಾಗ ಎಲ್ಲ ಹಾಕೋತೀನಿ ಚಿನ್ನಮ್ಮ. ಸೂಪರ್ ಆಗಿದೆ ಚಿನ್ನ. ಖಾಲಿ ಮಾಡ್ತೀನಿ. ಇದು ಖಾಲಿ ಮಾಡಿಬಿಟ್ಟು ಅನಿಗೆ ಹೇಳಿದ್ದೀನಿ ಅದು ಬಾಟ್ಲಿ ತರಿಸೋಕ್ಕೆ. ತಂದಮೇಲಿಂದ ಇನ್ನು ಇದು ಖಾಲಿ ಆದಮೇಲಿಂದ ಮತ್ತೆ ಹಾಕ್ತೀನಿ. ಆಯಿತಾ? ಥ್ಯಾಂಕ್ ಯು. ಬಾಯ್ ಚಿನ್ನ. ಸ್ನೇಹಿತರೆ, ಇವತ್ತು ಮಾರ್ಚ್ 2ನೇ ತಾರೀಕು. ಸೊ ನಾನು ಬೆಳಿಗ್ಗೆ ನಿನ್ನೆ ರಾತ್ರಿ ಮಾಡಿದ್ದು ಪೊಂಗಲ್ಲು ಚೆನ್ನಾಗಿತ್ತು, ಅದನ್ನೇ ತಿಂದಿದ್ದೆ. ಸೊ ಮಧ್ಯಾಹ್ನ ಏನು ತಿಂದಿಲ್ಲ. ಸೊ 1 ಟೈಮ್ ಅಷ್ಟೇ ತಿಂದಿರೋದು. ಇವಾಗ ಟೈಮ್ ಬಂದು 4:17. ಈಗ ಸ್ವಲ್ಪ ಹಸುವಾಗ್ತಿತ್ತು. ಸ್ವಲ್ಪ ಹೊತ್ತು ಮುಂಚೆ ನಾನು ಇಲ್ಲಿ ರೋಸ್ಟೆಡ್ ಪೀನಟ್ ಅಲ್ಲ, ಏನಿದು ರೋಸ್ಟೆಡ್ ಚೆನ್ನ ಸ್ವಲ್ಪ ತಿಂದಿದ್ದೆ. ಇವಾಗ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಹೆಸರು ಕಾಳು, ಕಡಲೆಕಾಳು ನೆನೆಸಿ ಮೊಳಕೆ ಬರ್ಸಿದ್ನಲ್ಲ, ಅದಿನ್ನೊಂದು ಸ್ವಲ್ಪ ಇತ್ತು. ನಿನ್ನೆ ಚೆನ್ನ ದೋಸೆ, ಅದೇ ಹೆಸರು ಕಾಳು ಕಡಲೆಕಾಳಿನ ದೋಸೆ ಮಾಡಿದ್ನಲ್ಲ, ಅದ್ರದ್ದು ಹಿಟ್ಟು ಸ್ವಲ್ಪ ಇತ್ತು. ಅದಕ್ಕೆ ಇವತ್ತು ಕೂಡ ಏನು ಮಿಕ್ಕಿದ್ದಿದ್ದು ಹೆಸರು ಕಾಳು ಕಡಲೆಕಾಳು ಮೊಳಕೆ ಬಂದಿದ್ದು, ಅದನ್ನ ಬ್ಯಾಟರ್ ರೆಡಿ ಮಾಡಿ ನಿನ್ನೆ ಹಿಟ್ಟಿಗೆ ಸ್ವಲ್ಪ ಹಿಟ್ಟಿತ್ತಲ್ಲ ಅದನ್ನ ಮಿಕ್ಸ್ ಮಾಡಿದೀನಿ. ಇದು ಫ್ರೆಶ್ನೇ, ಇಷ್ಟು ನಿನ್ನೆ ಹಿಟ್ಟಿತ್ತು, ಅದನ್ನ ಮಿಕ್ಸ್ ಮಾಡಿದೀನಿ. ಬಟ್ ಚೆನ್ನಾಗಿದೆ. ಮತ್ತೆ ಅದಕ್ಕೆ ಸ್ವಲ್ಪ ಶುಂಠಿ, ಮಾಗಿಸಿರೋದಿದ್ದೆ ಅಲ್ವಾ ಉಪ್ಪಿನಕಾಯಲ್ಲಿ, ಆ ಶುಂಠಿ ಬಳಸಿದೀನಿ, ಚಿಲ್ಲಿ ಬಳಸಿದೀನಿ, ಉಪ್ಪು. ಸೊ ಇಲ್ಲಿ ಒಂದ್ ಬದನೆಕಾಯಿ ಇತ್ತು ತುಂಬಾ ದಿವಸದಿಂದ, ಅದನ್ನ ಯೂಸ್ ಮಾಡ್ಕೊಂಡು ಒಂದು ಗ್ರೇವಿ ತರ ಮಾಡ್ಕೊಂಡಿದೀನಿ. ಶೇಂಗಾ ಪುಡಿ ಯೂಸ್ ಮಾಡಿದೀನಿ, ವಿನ್ನು ಅವ್ರ ಮನೆದು ಪುಡಿ ಯೂಸ್ ಮಾಡಿದೀನಿ. ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಆಕ್ಚುಲಿ ಹೊಸದೇ ಪುಡಿ ನಾನು ಏನಾದ್ರು ಮಾಡ್ಕೊಳ್ಳೋಣ ಅಂದ್ರೂ ಯಾವಾಗ್ಲಾದ್ರೂ ಒಂದ್ಸತಿ ವಿನು ಪುಡಿ ಯೂಸ್ ಮಾಡ್ತೀನಿ. ಹೊಸದ್ ಮಾಡೋಣ ಅಂದ್ರೂ ಅದ್ ಖಾಲಿ ಆಗ್ಬೇಕಲ್ವಾ, ಮತ್ತೆ ನನ್ಗೆ ಯಾವಾಗ್ಲೂ ಯೂಸ್ಗೆ ಅದು ಬರೋದಿಲ್ಲ. ಅಂದ್ರೆ ಯಾವಾಗ್ಲೂ ಯೂಸ್ ಮಾಡುವಷ್ಟು ಏನು ಪ್ರಮೇಯ ಬರೋದಿಲ್ಲ. ಹಾಗಾಗಿ ಇದು ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ.
ಶೇಂಗಾ ಪುಡಿ ಇನ್ನೊಂದ್ ಸ್ವಲ್ಪ ಇದೆ ನೋಡಿ ಮಾಡ್ಕೊಂಡಿರೋದು, ಸ್ವಲ್ಪ ಜಾಸ್ತಿ ರುಬ್ಬಿಟ್ಟೆ, ಇಲ್ಲಾಂದ್ರೆ ತರಿ ತರಿ ಇರುತ್ತೆ. ಸೊ ಈಗ ದೋಸೆ ಮತ್ತೆ ಇದು ಮಾಡ್ಕೊಳ್ತೀನಿ. ಸೊ ವಿನೋ ಅವ್ರದ್ದು ಪುಡಿ ಎಷ್ಟಿದೆ ಗೊತ್ತು ತೋರಿಸ್ತೀನಿ ನೋಡಿ. ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದ ಅವತ್ತು ನೋಡಿ. ಈ ಡಬ್ಬಿ ತುಂಬಾ ಇದೆ ಆಯ್ತಾ. ಇದು ಇನ್ನು ಓಪನ್ ಮಾಡಿ ಇನ್ನೊಂದ್ಸತಿ, ಬಟ್ ಇದ್ರದ್ದು ಯೂಸ್ ಮಾಡಿಲ್ಲ, ತೆಗ್ದು ಹಾಕಿ ಮಾಡ್ತಿರ್ತೀನಿ ಗಾಳಿ ಆಡ್ಲಿ ಅಂತ ಹೇಳಿ. ಅಂದ್ರೆ ತುಂಬಾ ಯಾವಾಗ್ಲೂ ಗಾಳಿ ಆಡಿದ್ರು ಹಾಳಾಗತ್ತೆ. ಸೊ ಇಲ್ಲಿ ನೋಡಿ ಇನ್ನು ಇಷ್ಟಿದೆ. ಸೊ ಈ ತರ ಇಷ್ಟೊಂದಿದೆ, ಅದಕ್ಕೋಸ್ಕರ ಯಾವಾಗ್ಲಾದ್ರೂ ಯೂಸ್ ಮಾಡ್ತೀನಿ, ಎಲ್ಲ ಅಡಿಗೆಗೂ ಏನು ಯೂಸ್ ಆಗಲ್ಲ. ಅದಕ್ಕೆ ವಿನೋದ್ ಹೇಳಿದ ಅಷ್ಟು ಯಾಕೆ ತಗೊಂಡ್ಮೇಲೆ ನಿಂಗಾರು ಯೂಸ್ ಆಗ್ತಿತ್ತು ಅಂತ. ಇರ್ಲಿ ಅದೇನು ಹಾಳಾಗಲ್ಲ, ಯೂಸ್ ಮಾಡು ಅಂತಿದ್ದ. ಸರಿ ಎಷ್ಟು ಆಯ್ತು ಇವಾಗ, ಲಾಸ್ಟ್ ಇಯರ್ ಕೊಟ್ಟಿದ್ದು ಯಾವಾಗ ಗೊತ್ತಾ, ಏಪ್ರಿಲ್ ಟೈಮಲ್ಲೂ, ಏಪ್ರಿಲ್ ಟೈಮಲ್ಲಿ. ಆಲ್ಮೋಸ್ಟ್ 1 ಇಯರ್ ಹತ್ತಿರ ಆಗ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಹಾಕಿದ್ಮೇಲೆ ಆಫ್ ಮಾಡ್ತೀನಿ. ಸೊ ಇವಾಗ ಈರುಳ್ಳಿ ಕಟ್ ಮಾಡಿ ಸೌರಿದ್ದೀನಿ ಚೆನ್ನಾಗಿ. ಈಗ ದೋಸೆ ಹಾಕುವ. ಇಷ್ಟು ಕನ್ಸಿಸ್ಟೆನ್ಸಿ ಆದ್ರೆ ಸಾಕು. ದೊಡ್ಡ ಸೌಟೆ ತಗೋಬೋದಿತ್ತು, ಇವಾಗ ಇದು ತಗೊಂಡ್ಬಿಟ್ಟಿದೀನಿ. ನಿನ್ನೆ ತರ ದೋಸೆ ಎದ್ರೆ ಸಾಕು. ನೋಡೋಣ ಏನಾಗುತ್ತೆ ಅಂತ. ಚಿಟ್ಬಿಡೋಣ. ಸದ್ಯ ದೋಸೆ ಎದ್ದೇಳ್ತಾ ಇದೆ, ಬೇ ಖುಷಿ. ಸ್ನೇಹಿತರೆ ನೋಡಿ, ತುಂಬಾ ಚೆನ್ನಾಗಾಗಿದೆ ದೋಸೆ. ಇದು ಪಲ್ಯ ಕೂಡ ಚೆನ್ನಾಗಾಗಿದೆ. ಟೇಸ್ಟ್ ಮಾಡಿಲ್ಲ ನಾ ಇನ್ನು, ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನಾ ಇವಾಗ ತಿಂತೀನಿ. ಇನ್ನ ಒಂದು ದೋಸೆ ಹಾಕಿದ್ದೀನಿ, 2 ಇದೆಯಲ್ಲ, ಒಂದು ಹಾಕೊಂಡಿದ್ದೀನಿ. ತಿಂತೀನಿ.